ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ವಿಷ್ಣು ಪುರಾಣವು ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಒಂದಾಗಿದೆ. ಇದು ವಿಷ್ಣುವಿನ ಅವತಾರಗಳು ಮತ್ತು ಅವನ ಮಹಿಮೆಯನ್ನು ವಿವರಿಸುವ ಒಂದು ಗ್ರಂಥವಾಗಿದೆ. ವಿಷ್ಣು ಪುರಾಣವು 5 ಅಂಶಗಳನ್ನು ಒಳಗೊಂಡಿದೆ. ಸೃಷ್ಟಿ. ಈ ಭಾಗವು ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿಷ್ಣುವಿನ ಪಾತ್ರವನ್ನು ವಿವರಿಸುತ್ತದೆ. ವಂಶಾವಳಿ. ಈ ಭಾಗವು ದೇವತೆಗಳು, ಋಷಿಗಳು ಮತ್ತು ರಾಜರ ವಂಶಾವಳಿಗಳನ್ನು ವಿವರಿಸುತ್ತದೆ. ವಿಷ್ಣುವಿನ ಅವತಾರಗಳು. ಈ ಭಾಗವು ವಿಷ್ಣುವಿನ 10 ಅವತಾರಗಳಾದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿಗಳ ಬಗ್ಗೆ ವಿವರಿಸುತ್ತದೆ. ಧರ್ಮ. ಈ ಭಾಗವು ಧರ್ಮ, ಕರ್ಮ ಮತ್ತು ಮೋಕ್ಷದ ಬಗ್ಗೆ ವಿವರಿಸುತ್ತದೆ. ಭಕ್ತಿ. ಈ ಭಾಗವು ವಿಷ್ಣುವಿನ ಭಕ್ತಿಯ ಮಹತ್ವವನ್ನು ವಿವರಿಸುತ್ತದೆ. ವಿಷ್ಣು ಪುರಾಣವು ವಿಷ್ಣುವಿನ ಭಕ್ತರಿಗೆ ಬಹಳ ಮುಖ್ಯವಾದ ಗ್ರಂಥವಾಗಿದೆ. ಇದು ವಿಷ್ಣುವಿನ ಮಹಿಮೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಷ್ಣು ಪುರಾಣದ ಕೆಲವು ಪ್ರಮುಖ ವಿಷಯಗಳು. ವಿಷ್ಣುವು ಸರ್ವಶಕ್ತನಾದ ದೇವರು ಮತ್ತು ಅವನು ಬ್ರಹ್ಮಾಂಡದ ಸೃಷ್ಟಿಕರ್ತ. ವಿಷ್ಣುವು ತನ್ನ ಭಕ್ತರನ್ನು ರಕ್ಷಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ವಿವಿಧ ಅವತಾರಗಳನ್ನು ತಾಳುತ್ತಾನೆ. ವಿಷ್ಣುವಿನ ಭಕ್ತಿಯು ಮೋಕ್ಷಕ್ಕೆ ಮಾರ್ಗವಾಗಿದೆ. ವಿಷ್ಣು ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ ಮತ್ತು ಇದು ವಿಷ್ಣುವಿನ ಭಕ್ತರಿಗೆ ಬಹಳ ಮುಖ್ಯವಾಗಿದೆ. ಧನ್ಯವಾದಗಳು.